ಓಂ ಶಾಂತಿ. ನಾವೆಲ್ಲರೂ ಸಹ ಮೊದಲಿಂದನೂ ಸಹ ಹೇಳ್ತಾ ಬಂದಿದ್ವಿ, ಜ್ಞಾನ ಮಾರ್ಗಕ್ಕೆ ಬರೋದಕ್ಕಿಂತ ಮುಂಚೆಯಿಂದಲೂ ಸಹ ನಾವೇನೇ ಒಂದು ಮಾತಾಡಬೇಕಾದ್ರೂ ಕೆಲವೊಂದು ಸರಿ ಎಲ್ಲ ಭಗವಂತನ ಹತ್ರ ಲೆಕ್ಕ ಇರುತ್ತೆ. ಯಾರಿಗೆ ಕಾಣಿಲ್ಲ ಅಂದ್ರೂ ಭಗವಂತನಿಗೆ ಕಾಣತ್ತೆ. ನಾವು ಯಾರ ಹತ್ರ ಮುಚ್ಚಿಟ್ರೂ ಭಗವಂತನ ಹತ್ರ ನಾವು ಮುಚ್ಚಿಡಕ್ಕಾಗೋದಿಲ್ಲ. ಈ ಮಾತುಗಳನ್ನು ನಾವು ಕೇಳ್ತಾ ನಾವು ಮಾತಾಡ್ತಾ ಬಂದಿದ್ದೀವಿ. ಕೆಲವೊಂದು ಸರಿ ಯಾರೇ ಸುಮ್ಮನೆ ಬಿಟ್ರೋ, ಭಗವಂತನೇ ಸುಮ್ಮನೆ ಇದ್ರೋ, ನಾವು ಮಾಡಿರುವಂತಹ ನಮ್ಮ ಕರ್ಮಗಳು ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನ ಅಂತ ನಾವು ಮಾತಾಡ್ತಾ ಬಂದ್ವಿ, ಕೇಳಿದೀವೂ ಸಹ ಅಲ್ವಾ. ಆದ್ರೆ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ನೀವು ಏನೇ ಮಾಡಿದ್ರು ಸತ್ಯವಾದ ಹೃದಯದಿಂದ ಮಾಡಿ. ಆತ್ಮ ಸತ್ಯ, ಪರಮಾತ್ಮ ಸತ್ಯ. ಆತ್ಮದ ಸ್ಮೃತಿ ಇದ್ದಾಗ, ಆತ್ಮ ಸತ್ಯ ಅಂದಾಗ ಆತ್ಮಿಕ ದೃಷ್ಟಿ, ವೃತ್ತಿ, ಮಾತು, ಕರ್ಮ, ಸಂಕಲ್ಪಗಳು, ಭಾವನೆ ಎಲ್ಲವೂ ಸಹ ಸತ್ಯವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ. ಭಗವಂತನ ಖಾತೆಯಲ್ಲಿ, ಪುಣ್ಯದ ಖಾತೆಯಲ್ಲಿ ಜಮಾ ಆಗತ್ತೆ. ಜೊತೆಗೆ ನಮ್ಮ ಆತ್ಮದ ಖಾತೆಯಲ್ಲೂ ಸಹ ಜಮಾ ಆಗಿರುತ್ತೆ. ಪುಣ್ಯದ ಖಾತೆಯಲ್ಲಿ ಆತ್ಮದಲ್ಲಿ ರೆಕಾರ್ಡು ಆಗತ್ತೆ, ಜೊತೆಗೆ ಭಗವಂತನ ಖಾತೆ ಇದೆಯಲ್ಲ ಅಲ್ಲಿ ಜಮಾನು ಸಹ ಆಗತ್ತೆ. ಪ್ರತಿಯೊಂದು ಕರ್ಮ ಶ್ರೇಷ್ಠವಾಗಿರ್ಲಿ, ಪವಿತ್ರವಾಗಿರ್ಲಿ ಅಂತ ಬಾಬಾ ತಿಳಿಸ್ತಾರೆ. ನೀವು ಯೋಚನೆ ಮಾಡಬೇಕಾದ್ರೂ ಯೋಚನೆ ಮಾಡಿ, ಯೋಚನೆ ಮಾಡಬೇಕಾಗತ್ತೆ. ಯೋಚನೆನೂ ಸಹ ಸರಿಯಾಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ ಅಂತ ಬಾಬಾ ತಿಳಿಸ್ತಾರೆ. ಯಾಕೆ ಅಂದರೆ ನಾವು ಮಾಡುವ ಪ್ರತಿಯೊಂದು ಸಂಕಲ್ಪ, ಯೋಚನೆ, ವಿಚಾರ, ವೃತ್ತಿ, ದೃಷ್ಟಿ ಏನೆಲ್ಲ ಇದೆ ಅಲ್ಲ ಅವೆಲ್ಲವೂ ಸಹ ಜಮಾ ಆಗುವಂಥದ್ದು ಪುಣ್ಯ ಖಾತೆಯಲ್ಲಿ. ಪುಣ್ಯ ರೀತಿ, ಅಂದರೆ ಪವಿತ್ರವಾದ ದೃಷ್ಟಿ ಇದೆ, ಪವಿತ್ರವಾದ ಸತ್ಯವಾದ ದೃಷ್ಟಿ, ಮಾತು, ಕರ್ಮ, ಸಂಕಲ್ಪ ಎಲ್ಲ ಇದೆ ಅಂದ್ರೆ ಪುಣ್ಯ ಖಾತೆಯಲ್ಲಿ ಜಮಾ ಆಗತ್ತೆ. ಪ್ರಾಪ್ತಿನೂ ಸಿಗುತ್ತೆ ಅದಕ್ಕೆ. ಇಲ್ಲ ಅಂದ್ರೆ ಪಾಪದ ಖಾತೆಯಲ್ಲಿ ಜಮಾ ಆಗತ್ತೆ. ಪುಣ್ಯ ಖಾತೆ, ಪಾಪದ ಖಾತೆ ಎರಡೂ ಇರುತ್ತಲ್ವಾ, ಜಮಾ ಆಗತ್ತೆ. ಎಲ್ಲಿ ಆತ್ಮಿಕತೆ ಇರುತ್ತೆ, ಎಲ್ಲಿ ಬಾಬಾರವರ ಸ್ಮೃತಿ ಇರುತ್ತೆ, ಬಾಬಾ ನನ್ನವರು ಅನ್ನೋ ಸ್ಮೃತಿ, ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ ಇದೆಲ್ಲ ಎಲ್ಲಿರುತ್ತೆ ಅಲ್ಲಿ ಭಗವಂತನಿಗೆ ಇಷ್ಟವಾದಂತಹ ಲೆಕ್ಕನೇ ಜಮಾ ಆಗತ್ತೆ. ಆ ಕರ್ಮಗಳು ಸಹ ಸತ್ಯವಾಗಿರುತ್ತೆ. ಅಸತ್ಯ ಅಂದ್ರನೆ ಪಾಪ, ಸತ್ಯ ಅಂದ್ರನೆ ಪುಣ್ಯ ಅಲ್ವಾ. ಭಗವಂತನ ಬಳಿ ಪ್ರತಿಯೊಬ್ಬರ ಲೆಕ್ಕ ಇದೆ. ಬಾಬಾ ತಿಳಿಸ್ತಿದ್ದಾರೆ, ನವೆಂಬರ್ 2, 1987 ಅಂದ್ರೆ 1987 ಅವ್ಯಕ್ತವಾಣಿ ನುಡಿಸಿದ್ದಾರೆ ಬಾಬಾ. ಅದರಲ್ಲಿ ತಿಳಿಸಿರುವಂತಹ ಮಹಾವಾಕ್ಯಗಳಿದು. ಬಾಬಾ ತಿಳಿಸಿದ್ದಾರೆ, ಮಕ್ಕಳೇ, ಪ್ರತಿಯೊಂದು ಎಲೆಯ ಬಗ್ಗೆನೂ ನನಗೆ ಗೊತ್ತಿದೆ, ಪ್ರತಿಯೊಬ್ಬರ ಬಗ್ಗೆನೂ ಸಹ ನನಗೆ ಗೊತ್ತಿದೆ. ಪ್ರತಿ ಸೆಕೆಂಡು ನನ್ನ ಹತ್ರ ಜಮಾ ಆಗತ್ತೆ ನಿಮ್ದು, ನನ್ನ ಹತ್ರ ಇದೆ ಆ ಲೆಕ್ಕ ಅಂತ ಬಾಬಾ ತಿಳಿಸ್ತಿದ್ದಾರೆ. ನಾವ್ ಅನ್ಕೋತೀವಿ ಯಾರಿಗ್ ಗೊತ್ತಾಗತ್ತೆ ಬಿಡು, ಈಗ ನಾವು ಮನಸ್ಸಿಂದ ಸಂಕಲ್ಪ ಮಾಡ್ತೀವಿ, ಯಾರಿಗ್ ಗೊತ್ತಾಗತ್ತೆ, ಯಾರಿಗ್ ಕೇಳತ್ತೆ, ಅದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ, ನಾವು ಅವ್ರ ಬಗ್ಗೆನೇ ಮಾತಾಡ್ತಿದ್ವಿ ಅಂತ ಅವ್ರಿಗೆ ಗೊತ್ತಿದೆಯಾ, ಹೇಗೆ ಗೊತ್ತಾಗತ್ತೆ ಬಿಡು.
ಆದರೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ, ನನಗೆ ಗೊತ್ತಾಗತ್ತಲ್ವ. ಆತ್ಮ ನಾನು, ನನ್ನ ಆತ್ಮದಲ್ಲಿ ರೆಕಾರ್ಡ್ ಆಗತ್ತೆ, ಬಾಬಾರವರ ಹತ್ರ ರೆಕಾರ್ಡ್ ಆಗತ್ತೆ, ಅಲ್ಲಿ ಜಮಾ ಆಗತ್ತೆ, ಅಲ್ಲಿ ಖಾತೆ ಇರುತ್ತೆ ಬಾಬಾರವರ ಹತ್ರ. ಯಾರಿಗಾದ್ರೂ ನಾವು ಸುಳ್ಳು ಹೇಳ್ಬೋದು, ಭಗವಂತನಿಗೆ ಸುಳ್ಳು ಹೇಳಕ್ಕಾಗೋದಿಲ್ಲ ಅಂತ ನಾವು ಹೇಳ್ತಿರ್ತೀವಿ ಅಲ್ವಾ. ಮತ್ತೆ ಹೇಗೆ ಮುಚ್ಚಿಡಕ್ಕಾಗತ್ತೆ? ಅದಕ್ಕೆ ಬಾಬಾ ತಿಳಿಸ್ತಾರೆ, ಸತ್ಯವಾದ ಹೃದಯದವರಾಗ್ರಿ. ಸತ್ಯವಾದ ಹೃದಯದವರ ಮೇಲೇನೆ ಸತ್ಯವಾದ ಸಾಹೇಬ್ ರಾಜ್ಯ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಒಳಗೊಂದು ಹೊರಗೊಂದು ಇರಬಾರ್ದು. ಮೇಲೆ ಮಾತ್ರ ಮಾತಾಡುವಂಥದ್ದು ಒಳ್ಳೆ ರೀತಿನೇ ಇರುತ್ತೆ, ಆದ್ರೆ ಒಳಗಡೆ ಸಂಕಲ್ಪ ಇವರು ಈ ಥರನ, ಆ ರೀತಿ ಒಳಗಡೆ ಬೈಕೊಳ್ತಿರ್ತೀವಿ. ಒಳಗಡೆನೂ ಸತ್ಯ, ಹೊರಗಡೆನೂ ಸತ್ಯವಾಗಿನೇ ಇರಬೇಕಾಗತ್ತೆ. ಅಂಥವರೇ ಬಾಬಾರವ್ರಿಗೆ ಇಷ್ಟ ಆಗುವಂಥದ್ದು. ಸತ್ಯವಾದ ಹೃದಯಾಭಿರಾಮ ಅಲ್ವಾ, ಅವನ ಹೃದಯದಲ್ಲಿ ಸ್ಥಾನ ಸಂಪಾದನೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸತ್ಯವಾದ ಹೃದಯದವರಾಗಬೇಕು. ಬಾಬಾ ಪ್ರತಿ ಸರಿನೂ ಸಹ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಒಂದು ದೃಷ್ಟಿ ಆತ್ಮಿಕವಾಗಿರಲಿ, ಅಲೌಕಿಕವಾಗಿರಲಿ, ನಿಮ್ಮ ಮಾತು ಕರ್ಮ ಎಲ್ಲವೂ ಅಲೌಕಿಕವಾಗಿರಲಿ, ಪವಿತ್ರವಾಗಿರಲಿ. ಯಾಕೆ ಹೇಳ್ತಾರೆ? ಪಾಪದ ಖಾತೆ ಜಮಾ ಆಗ್ಬಿಡತ್ತೆ, ಪಾಪದ ಖಾತೆ ಜಮಾ ಆಗ್ಬಿಡತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಈಗ ಬಾಬಾ ಭೋಲಾನಾಥ ಆಗಿದ್ದಾರೆ. ಈ ಸಮಯದಲ್ಲಿ ಬಾಬಾ ಏನಾಗಿದ್ದಾರೆ? ಭೋಲಾನಾಥ. ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದಿರೋ ತರ ಇದ್ದಾರೆ. ಅಪ್ಪನೂ ಸಹ ಅಲ್ವಾ ಪಾಲನೆ ಕೊಡ್ಬೇಕು. ಅವರು ಮಕ್ಕಳ ಹತ್ರ ಏನು ಗೊತ್ತಿಲ್ದಿರೋ ತರನೇ ಇರ್ತಾರೆ. ಆದ್ರೆ ಬಾಬಾ ತಿಳಿಸ್ತಾರೆ, ಈಗೇನೋ ಭೋಲಾನಾಥನ ಪಾತ್ರ ನಡೀತಿದೆ, ಆದ್ರೆ ಧರ್ಮರಾಜನ ಪಾತ್ರ ನಡೆಯುವಾಗ ಅಲ್ಲಿ ಧರ್ಮದ ಪರವಾಗಿನೇ ನಾನು ನಿಲ್ಬೇಕಾಗತ್ತೆ. ಅಲ್ಲಿ ನನ್ನ ಮಕ್ಕಳು ಅನ್ನೋ ಯಾವುದೇ ಸಂಬಂಧ ಅಲ್ಲಿ ಬರೋದಿಲ್ಲ. ಕೇವಲ ಧರ್ಮ ಅಧರ್ಮ, ಧರ್ಮದ ಮುಂದೆ ಅಧರ್ಮ ತಲೆ ಬಾಗಲೇಬೇಕು, ಸೋಲ್ಲೇಬೇಕು. ಸತ್ಯದ ಮುಂದೆ ಅಸತ್ಯ ತಲೆ ಬಾಗ್ಲೇಬೇಕಾಗತ್ತೆ ಅಲ್ವಾ. ಪಾಪ ಕರ್ಮಗಳೇ ಅಸತ್ಯ, ಪುಣ್ಯ ಕರ್ಮಗಳೇ ಸತ್ಯ ಅಂದಾಗ ನಮ್ಮ ಕರ್ಮಗಳು ಎಷ್ಟು ಆತ್ಮಿಕವಾಗಿ ಶ್ರೇಷ್ಠವಾಗಿ ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಯಾರಿಗೂ ಕಾಣಲ್ಲ ಬಿಡು ಅಂತ ನಾವು ಯೋಚನೆ ಮಾಡೋದಕ್ಕೆ ಆ ಥರ ನಾವು ಸಂಕಲ್ಪನೂ ನಾವು ಮಾಡೋ ಹಾಕಿಲ್ಲ. ಗೊತ್ತಾಗತ್ತೆ ಎಲ್ಲರಿಗೂ ಸಹ ಮುಂದೆ ಒಂದಿನ ಎಲ್ಲರಿಗೂ ಗೊತ್ತಾಗತ್ತೆ. ನೀವೇನು ಸಂಕಲ್ಪ ಮಾಡ್ತಿದ್ದೀರಾ ಅನ್ನೋದು ಸಹ ಗೊತ್ತಾಗತ್ತೆ. ಬಾಬಾ ತಿಳಿಸ್ತಾರೆ, ಕೆಲವು ಮಕ್ಕಳು ಇದ್ದಾರೆ, ಯಾವ ರೀತಿ ಇದ್ದಾರೆ ಅಂತಂದ್ರೆ, ಬಾಬಾರವ್ರ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಯಾವುದಾದ್ರೂ ಒಂದು ಕೆಟ್ಟ ಕರ್ಮ ಇರ್ಬೋದು, ಅದು ಮಾತಿರ್ಬೋದು, ಯೋಚನೆ ಇರ್ಬೋದು, ಯಾವುದೇ ಇರ್ಬೋದು, ಮಾಡುವಾಗ ಮನಸ್ಸು ಭಾವಿಸುತ್ತೆ ಇದು ಸರಿ ಇಲ್ಲ, ಇದು ಕರೆಕ್ಟ್ ಅಲ್ಲ ಅಂತ. ಅವ್ರಿಗೆ ಮನಸ್ಸಿಗೆ ಗೊತ್ತಾಗತ್ತೆ. ವಿವೇಕ ಹೇಳುತ್ತೆ ಇದು ಯಥಾರ್ಥ ಇಲ್ಲ, ಬೇಡ ಅಂತ. ಆದ್ರೆ ಮಕ್ಕಳು ಏನ್ ಮಾಡ್ತೀರ ನೀವು ಗೊತ್ತಾ? ಹೊರಗಡೆ ನಿಮ್ಮನ್ನ ನೀವು ಶ್ರೇಷ್ಠ, ನಾನು ಮಹಾರಥಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಹೆಸರನ್ನ ಪರಿವಾರದಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ, ಕಡಿಮೆ ಆಗ್ಬಾರ್ದಲ್ವಾ ನಿಮ್ಮ ಹೆಸರಿಗೆ ಗೌರವ ಮರ್ಯಾದೆ ಎಲ್ಲ, ಅದಕ್ಕೋಸ್ಕರ ನೀವೇನ್ ಮಾಡ್ಬಿಡ್ತೀರಾ, ನಿಮ್ಮ ಹೆಸರನ್ನು ಯಾವುದೇ ವಿಧವಾಗೂ ಸಹ ಬಲಹೀನ ಮಾಡ್ಕೋಬಾರ್ದು, ಕಡಿಮೆ ಮಾಡ್ಕೋಬಾರ್ದು ಅಂತ ಹೇಳಿ
ಆ ವಿವೇಕವನ್ನೇ ಹತ್ಯೆ ಮಾಡಿಬಿಡ್ತೀರಾ, ನೀವು ಸಾಯಿಸ್ಬಿಡ್ತೀರಾ. ಮನಸ್ಸು ಭಾವಿಸುತ್ತೆ ಇದು ಸರಿ ಇಲ್ಲ ಅಂತ, ಬುದ್ಧಿ ಹೇಳುತ್ತೆ, ವಿವೇಕ ಹೇಳುತ್ತೆ ಇದು ಯಥಾರ್ಥ ಇಲ್ಲ ಅಂತ. ಆದರೂ ಕೂಡ ನೀವು ಆ ಸಮಯದಲ್ಲಿ ಎಲ್ಲರ ಹತ್ರ ನೀವು ಶ್ರೇಷ್ಠವಾಗಿ ಕಾಣಬೇಕು, ಎಲ್ಲರ ಹತ್ರ ನೀವು ಹೊಗಳಿಸ್ಕೋಬೇಕು, ಆಗಿನೇ ಕಾಣಬೇಕು ನೀವು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತೀರಾ, ಅದನ್ನೇ ಸಾಯಿಸ್ಬಿಡ್ತೀರಾ, ವಿವೇಕವನ್ನೇ ಸಾಯಿಸ್ಬಿಡ್ತೀರಾ, ಹತ್ಯೆ ಮಾಡ್ಬಿಡ್ತೀರಾ ನೀವು. ಈ ತರ ವಿವೇಕವನ್ನ ಹತ್ಯೆ ಮಾಡೋದು ಕೂಡ ಪಾಪನೇ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಹೇಗಾದ್ರೆ ಸೂಸೈಡ್ ಮಾಡ್ಕೊಳ್ಳೋದು, ಜೀವ ಹತ್ಯೆ ಮಾಡ್ಕೊಳ್ಳೋದು ಹೇಗೆ ಮಹಾಪಾಪನೋ, ಅದೇ ತರ ಇದು ಕೂಡ ಪಾಪ ಖಾತೆಯಲ್ಲಿ ಜಮಾ ಆಗ್ಬಿಡತ್ತೆ. ಜ್ಞಾನ ಕೊಟ್ಟಿದಾರಲ್ವಾ ಬಾಬಾ, ನಾವು ಡೈಲಿ ಜ್ಞಾನ ಕೇಳ್ತೀವಿ ಬಾಬಾರವರ ಮೂಲಕ ಅಲ್ವಾ, ಈಶ್ವರೀಯ ವಿದ್ಯಾರ್ಥಿಗಳಾಗಿ. ಮತ್ತೆ ಅವ್ರು ತಿಳಿಸುವಂತ ಜ್ಞಾನ ನಾವು ಕೇಳ್ತಿದೀವಿ. ಮನಸ್ಸು ಇದು ಸರಿಯಲ್ಲ ಅಂತ ಹೇಳುತ್ತೆ, ಬುದ್ಧಿ ಹೇಳುತ್ತೆ ಇದು ಯಥಾರ್ಥ ಅಲ್ಲ ಅಂತ. ಆದ್ರೂ ನಾವು ಅದಕ್ಕೆ ವಿರುದ್ಧವಾಗಿ ಆ ಸಮಯದಲ್ಲಿ ನಮ್ಮನ್ನ ನಾವು ಶ್ರೇಷ್ಠವಾಗಿ ನಾವೆಲ್ಲರ ಮುಂದೆ ನಾವು ಕಾಣಿಸ್ಕೊಳ್ಬೇಕು ಅಂತ ನಾವು ಸಾಯಿಸ್ಬಿಡ್ತೀವಿ ಅಂದ್ರೆ ಅದು ಮಹಾ ಪಾಪದ ಖಾತೆಯಲ್ಲಿ ಜಮಾ ಆಗತ್ತೆ. ಅದಕ್ಕೆ ಬಾಬ್ದಾದ ಹೇಳ್ತಾರೆ, ಕೆಲವೊಂದು ಸರಿ ನನಗೆ ನಗು ಸಹ ಬರುತ್ತೆ. ಮನಸ್ಸಲ್ಲಿ ಎಂತೆಂತಹ ಡೈಲಾಗ್ಗಳನ್ನ ಹೊಡಿತಿರ್ತಾರೆ ಅಂತಂದ್ರೆ ಅಷ್ಟು ನಗು ಬರೋ ತರ ಇರುತ್ತೆ. ಅಂದ್ರೆ ಸಂಕಲ್ಪಗಳು ಮಾಡ್ತಾರಲ್ಲ ಮನಸ್ಸಲ್ಲಿ, ಆ ರೀತಿ ಇರುತ್ತಂತೆ. ಬಾಬಾರವರು ನಗ್ತಾರೆ, ಇನ್ನೇನ್ ಮಾಡ್ತಾರೆ. ಏನು ಅಂತಂದ್ರೆ ಯಾರಿಗೇನ್ ಗೊತ್ತಾಗ್ಬಿಡುತ್ತೆ ಬಿಡು, ಇದೇ ತರ ನಡೆಯುತ್ತೆ, ಅದು ಹೀಗೆ ನಡೆಯೋದು ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ಅನ್ಕೋತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನೀವು ಆತರ ತಿಳ್ಕೊಳ್ಬೋದು, ಆದ್ರೆ ನನಗೆ ಪ್ರತಿಯೊಂದು ಎಲೆಯ ಬಗ್ಗೆನೂ ನನಗೆ ಗೊತ್ತು, ಪ್ರತಿಯೊಂದು ಎಲೆಯ ಬಗ್ಗೆನೂ ನನಗೆ ಗೊತ್ತು. ನೀವೇನ್ ಸಂಕಲ್ಪ ಮಾಡ್ತೀರಾ ನನಗೆ ಗೊತ್ತಾಗತ್ತೆ. ನೀವು ಕೇವಲ ಬಾಯಿಂದ ಹೇಳಿದ್ರಿ, ನಾನು ಕೇಳ್ದೆ, ಆಗ ಮಾತ್ರ ನನಗೆ ಗೊತ್ತಾಗತ್ತೆ ಅಂತಲ್ಲ. ಎಲ್ಲ ನನಗೆ ಗೊತ್ತಿದ್ರು ಕೂಡ ನಾನು ಏನು ಗೊತ್ತಿಲ್ದಿರೋ ಥರನೇ ಬೋಲಾನಾಥನ ರೂಪದಲ್ಲಿ ನಿಮ್ಮನ್ನು ನಾನು ನಡೆಸ್ತಿದ್ದೀನಿ. ಎಲ್ಲ ಗೊತ್ತಿದ್ರು ಕೂಡ ನೀವೇನು ಪಾಪ ಮಾಡ್ತಿದ್ದೀರಾ, ಏನು ಪುಣ್ಯ ಮಾಡ್ತಿದ್ದೀರಾ ಎಲ್ಲ ನನಗೆ ಗೊತ್ತು, ನೀವೇನೇನು ತಪ್ಪುಗಳು ಮಾಡ್ತಿದ್ದೀರಾ ಎಲ್ಲ ನನಗೆ ಗೊತ್ತು. ಆದರೂ ಕೂಡ ನಾನು ಬೋಲಾನಾಥನಾಗಿ ನಿಮ್ಮನ್ನು ನಾನು ನಡೆಸ್ತಿದ್ದೀನಿ. ಎಲ್ಲ ಗೊತ್ತಿದ್ರೂ ಕೂಡ ಮತ್ತೆ ನಾನು ಅಮಾಯಕನಾಗಿನೇ ಇರ್ತೀನಿ. ಯಾಕಂದ್ರೆ ಬಾಬಾ ಏನಾಗಿದ್ದಾರೆ, ದಯಾಹೃದಯದವರಲ್ವಾ, ತಂದೆ ಅಲ್ವಾ, ನಮ್ಮಪ್ಪ ಅಂತೀವಿ ಅಲ್ವಾ ಬಾಬಾರವರನ್ನ. ದಯೆ ತೋರಿಸ್ತಾರೆ, ಅಯ್ಯೋ ನನ್ನ ಮಕ್ಕಳಲ್ವಾ ಅಂತ. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಕಳು ಅತ್ಯಂತ ಚತುರನಾದಂತಹ ತಂದೆ ಹತ್ರನೇ ಮತ್ತೆ ನಿಮಿತ್ತ ಆಗಿರುವಂಥ ಆತ್ಮಗಳ ಹತ್ರನೇ ಬಂದು ತುಂಬಾ ಚತುರರಾಗಿ ನಡ್ಕೋತಾರೆ. ಅದಕ್ಕೆ ಬಾಬಾ ದಯಾಹೃದಯದವರಾಗಿ ಬೋಲಾನಾಥನಾಗಿ ಆಗ್ಬಿಡ್ತಾರೆ ಆ ಸಮಯದಲ್ಲಿ. ಯಾಕೆಂದ್ರೆ ಈ ಸಮಯದಲ್ಲಿ ಬೋಲಾನಾಥ ಆಗಿದ್ದಾರೆ. ಆದ್ರೆ ಅಂತಿಮದಲ್ಲಿ ಸ್ವಲ್ಪ ಸಮಯ ಹೋದ್ಮೇಲೆ ಯಾವುದಿರುತ್ತೆ ಅಲ್ಲಿ, ಧರ್ಮರಾಜ. ಅಲ್ಲಿ ಯಾವುದೇ ತರ ದಯೆ ಇರೋದಿಲ್ಲ, ದಯೆ ಕೆಲಸ ಮಾಡೋದಿಲ್ಲ. ಅಲ್ಲಿ ಕೇವಲ ಧರ್ಮದ ಪರ ಮಾತ್ರ ನಿಲ್ತಾರೆ, ಸತ್ಯದ ಪರ ಮಾತ್ರ ನಿಲ್ತಾರೆ. ಬಾಬ್ದಾದ ಹೇಳ್ತಾರೆ, ಪ್ರತಿಯೊಂದು ಮಗುವಿನ ಕರ್ಮಗಳ ಖಾತೆ, ಮನಸ್ಸಿನ ಸಂಕಲ್ಪಗಳ ಖಾತೆ ಪ್ರತಿ ಸಮಯದಲ್ಲೂ ಸ್ಪಷ್ಟವಾಗಿರುತ್ತೆ ನನ್ನ ಹತ್ರ. ಹೃದಯಗಳನ್ನ ತಿಳ್ಕೊಳ್ಬೇಕಾಗಿರೋ ಅವಸರನೇ ಇಲ್ಲ ನನಗೆ. ಮಕ್ಕಳ ಪ್ರತಿ ಒಬ್ಬರ ಹೃದಯದಲ್ಲಿನ ಪ್ರತಿ ಹೃದಯದ ಬಡಿತದ ಒಂದು ಚಿತ್ರ ತುಂಬಾ ಸ್ಪಷ್ಟವಾಗಿದೆ ನನ್ನ ಹತ್ರ. ಅದಕ್ಕೆ ನಾನು ಪ್ರತಿ ಒಬ್ಬರ ಹೃದಯವನ್ನ ನಾನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ. ಈಗ ಬಾಬಾ ಸಾಕಾರವಾಣಿಗಳಲ್ಲಿ ಎಷ್ಟು ಸರಿ ಹೇಳಿದ್ದಾರೆ, ಎಲ್ಲರೂ ಹೊರಗಡೆ ಏನಂತಾರೆ, ನನ್ನ ಅಂತರ್ಯಾಮಿ, ಎಲ್ಲರ ಮನಸ್ಸಲ್ಲಿ ಏನಿದೆ ಅದೆಲ್ಲ ಭಗವಂತನಿಗೆ ಗೊತ್ತು ಅಂತೆಲ್ಲ ಹೇಳ್ತಾರೆ. ನಾನೇನು ಹೋಗಿ ಒಬ್ಬೊಬ್ಬರದೂ ಹೃದಯವನ್ನ ತೆಗೆದೇ ನಾನು ನೋಡೋದಿಲ್ಲ. ಯಾಕೆ ಹೇಳ್ತೀನಿ ಆ ತರ ಅಂದ್ರೆ, ಎಲ್ಲರೂ ನನ್ನ ಹತ್ರ ಸ್ಪಷ್ಟವಾಗಿದೆ.
ಪ್ರತಿ ಮಕ್ಕಳ ಪ್ರತಿ ಒಬ್ಬರ ಹೃದಯದಲ್ಲಿರುವ ಪ್ರತಿ ಹೃದಯದ ಬಡಿತದ ಒಂದು ಚಿತ್ರ ತುಂಬಾ ಸ್ಪಷ್ಟವಾಗಿದೆ. ನನ್ನ ಹತ್ರ ತಿಳ್ಕೊಳ್ಬೇಕಾಗಿರೋ ಅವಸರನೇ ಇಲ್ಲ. ನಾನು ಒಬ್ಬೊಬ್ಬರ ಹೃದಯದಲ್ಲೂ ಹೋಗಿ ನೋಡಿ ತಿಳ್ಕೊಳ್ಬೇಕಾಗಿರೋ ಅವಸರ ಇಲ್ಲ. ಯಾಕೆ ಅಂದ್ರೆ ಚಿತ್ರದ ಸಮೇತವಾಗಿ ನನ್ನ ಹತ್ರ ಸ್ಪಷ್ಟವಾಗಿದೆ. ನನ್ನ ಹತ್ರ ಖಾತೆ ಇದೆ, ಎಲ್ಲ ಸ್ಪಷ್ಟವಾಗಿದೆ. ಪ್ರತಿ ಕ್ಷಣದಲ್ಲಿನ ಹೃದಯದ ಒಂದು ಬಡಿತ ಮತ್ತೆ ಮನಸ್ಸಲ್ಲಿರುವಂತ ಸಂಕಲ್ಪಗಳ ಚಾರ್ಟ್. ನಿಮ್ಮ ಮನಸ್ಸಲ್ಲಿ ಒಂದು ಸೆಕೆಂಡ್ ಎಂತೆಂಥ ಸಂಕಲ್ಪಗಳು ನಡೆಯುತ್ತೆ, ಅದರ ಒಂದು ಚಾರ್ಟು ಕೂಡ ಬಾಬ್ದಾದ ಎದುರುಗಡೆ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅವ್ರು ಹೇಳ್ಬೋದು ಕೂಡ, ಹೇಳಕ್ಕಾಗೋದಿಲ್ಲ ಅಂತಲ್ಲ. ಅಂದ್ರೆ ನೀವು ಯಾವ ಸ್ಥಾನದಲ್ಲಿ, ಯಾವ ಸಮಯದಲ್ಲಿ, ಯಾವ ಟೈಮಲ್ಲಿ ನೀವು ಏನೇನು ಕರ್ಮ ಮಾಡಿದ್ರಿ, ಯಾವ ರೀತಿ ದೃಷ್ಟಿ ಇತ್ತು ನಿಮ್ದು, ಯಾವ ರೀತಿ ಮಾತು, ಯಾವ ರೀತಿ ಸಂಕಲ್ಪ ಇತ್ತು, ಎಲ್ಲ ನಾನು ಹೇಳಬಲ್ಲೆ. ಆದ್ರೆ ಎಲ್ಲ ಗೊತ್ತಿದ್ರು ಕೂಡ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇರ್ತೀನಿ. ಎಲ್ಲ ಗೊತ್ತು ನನಗೆ ನಿಮ್ಮ ಬಗ್ಗೆ, ಆದ್ರೆ ನನಗೇನು ಗೊತ್ತಿಲ್ಲ ಅನ್ನೋ ಥರನೇ ಇರ್ತೀನಿ. ಯಾಕಂದ್ರೆ ಅದು ಅಂತಿಮದಲ್ಲಿ ಧರ್ಮರಾಜನ ಪಾತ್ರ ಬಂದಾಗ ಅಲ್ಲಿ ಜಡ್ಜ್ ಆಗಿರ್ತಾರಲ್ಲ, ಹಾಗೆ ಗೊತ್ತಾಗತ್ತೆ. ಈಗ ಮನೆಯಲ್ಲಿ ಈಗ ನೋಡಿ, ಕೋರ್ಟ್ಗೆ ಹೋದಾಗ ಜಡ್ಜು, ಮನೆಯಲ್ಲಿದ್ದಾಗ ಮಕ್ಕಳಿಗೆ ತಂದೆ ಆಗಿರ್ತಾರೆ, ತಂದೆ ತಾಯಿ ಇಬ್ರು ಇರ್ತಾರೆ ಅನ್ಕೊಳ್ಳಿ. ಆದ್ರೆ ಕೋರ್ಟ್ಗೆ ಹೋದಾಗ ಅವರಿಬ್ರು ಜಡ್ಜು, ಆಯ್ತಾ, ಅಪ್ಪ ಅಮ್ಮ ಇಬ್ರು ಕೂಡ ಜಡ್ಜ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ. ಆದ್ರೆ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂದಾಗ, ಜಡ್ಜು ಅಂತಂದಾಗ ಅಲ್ಲಿ ತಪ್ಪು ಬಗ್ಗೆ ಮಾತ್ರ, ಅಂದ್ರೆ ಇವಾಗ ಯಾರೇ ಆಗಿದ್ರು ಅಲ್ಲಿ ನನ್ನ ಮಕ್ಕಳಪ್ಪ, ನಾನು ಜಡ್ಜ್ ಆಗಿದ್ದೀನಿ, ನನ್ನ ಮಕ್ಕಳನ್ನ ನಾನು ಕ್ಷಮಿಸ್ಬೇಕು, ಅವ್ರಿಗೇನು ಶಿಕ್ಷೆ ಕೊಡಬಾರ್ದು, ಅದೆಲ್ಲ ಯೋಚನೆ ಮಾಡ್ತಾರಾ? ಇಲ್ಲ. ಯಾಕೆ ಅಂದ್ರೆ ಎಲ್ಲರಿಗೂ ನ್ಯಾಯ ಒಂದೇ. ನ್ಯಾಯ ಪರವಾಗಿ ಮಾತಾಡ್ಬೇಕಾಗತ್ತೆ, ಸತ್ಯದ ಪರವಾಗಿ ಇರ್ಬೇಕಾಗತ್ತೆ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗತ್ತೆ ಕಾನೂನಿನ ರೀತಿಯಲ್ಲಿ, ಅಲ್ವಾ? ಅಲ್ಲಿ ನನ್ನ ಮಕ್ಕಳು ಅನ್ನೋದೆಲ್ಲ ಬರೋದಿಲ್ಲ. ಅಲ್ಲಿ ಕೇವಲ ನ್ಯಾಯದ ಪರವಾಗಿ, ಸತ್ಯ ಪರವಾಗಿ ನಿಲ್ಬೇಕಾಗತ್ತೆ. ಅಲ್ಲಿ ಸಂಬಂಧಗಳೆಲ್ಲ, ದಯೆ ಎಲ್ಲ ಕೆಲಸಕ್ಕೆ ಬರೋದೇ ಇಲ್ಲ ಅಲ್ಲಿ. ಈಗ ತಂದೆ ತಾಯಿ ಎಲ್ಲ ರೀತಿಯಲ್ಲಿ ನಮಗೆ ಪಾಲನೆ ಕೊಡ್ತಿದ್ದಾರೆ, ಆದ್ರೆ ಧರ್ಮರಾಜ ಅಂತ ಬಂದಾಗ ಜಡ್ಜ್ ಆಗ್ಬಿಡ್ತಾರೆ. ಅಲ್ಲಿ ನಮಗೆ ಯಾವುದೇ ರೀತಿ ಎಕ್ಸ್ಕ್ಯೂಸ್ ಇಲ್ಲ, ದಯೆ ತೋರಿಸೋದಿಲ್ಲ, ಯಾವುದೇ ಸಂಬಂಧ ಬರೋದಿಲ್ಲ, ಅಲ್ವಾ? ಅದಕ್ಕೋಸ್ಕರ ಈ ಸಮಯದಲ್ಲಿ ಎಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲದೆ ಇದ್ದಾರೆ. ಮುಂದೆ ಒಂದಿನ ಬರುತ್ತೆ, ಸ್ವಲ್ಪ ಸಮಯ ಆದ್ಮೇಲೆ ನಿಮ್ಮ ಪ್ರತಿಯೊಂದು ಸಂಕಲ್ಪಕ್ಕೂ ಶಿಕ್ಷೆ ಇದೆ ಅಂತ ಹೇಳಿದ್ದಾರೆ. ಶ್ರೇಷ್ಠ ಸಂಕಲ್ಪನ ಇಲ್ಲ, ಬಚಾವಾದ್ರಿ. ಅಲ್ಲಿ ಶ್ರೇಷ್ಠವಾಗಿಲ್ಲ ಸಂಕಲ್ಪ, ನೆಗೆಟಿವ್ ಇದೆ, ವ್ಯರ್ಥ ಇದೆ, ಪಾಪಕ ಸಂಕಲ್ಪ ಆಗಿದೆ, ಪಾಪದಿಂದ ಕೂಡಿರುವಂಥದ್ದು, ವಿಕಲ್ಪಗಳಿಂದ ಕೂಡಿರುವಂಥದ್ದು ನಡೀತಿದೆ ಅಂದ್ರೆ ಅಲ್ಲೇನೆ ಶಿಕ್ಷೆ ಆಗತ್ತೆ. ಹೊರಗಡೆ ಗೊತ್ತಾಗ್ಬಿಡತ್ತೆ. ನಾವ್ಯಾರಿಗೂ ಹೇಳೋದಿಲ್ಲ, ಮತ್ತೆ ಯಾರಿಗೂ ಕಾಣೋದೂ ಇಲ್ಲ. ಇವರು ಏನ್ ತಪ್ಪು ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಕಾಣೋದೂ ಇಲ್ಲ. ಆದ್ರೆ ನೀವು ಶಿಕ್ಷೆಯನ್ನ ಭೋಗಿಸುವಾಗ ಅವರಿಗೆ ಅರ್ಥ ಆಗತ್ತೆ ಇವರಿಂದ ಏನು ತಪ್ಪಾಗಿದೆ ಅಂತ. ನಿಮ್ಮ ಒಂದು ನೀವು ಅನುಭವಿಸ್ತಿರುವಂತ ಶಿಕ್ಷಣೆ ಇತರರಿಗೆ ಹೇಳ್ಬಿಡುತ್ತೆ ನಿಮ್ಮಿಂದ ಯಾವುದೋ ಪಾಪಕರ್ಮ ಆಗಿದೆ ಅಂತ. ಮುಚ್ಚಿಡಕ್ಕಾಗೋದಿಲ್ಲ. ಎದುರುಗಡೆ ಮಿರರ್ ಇದೆ, ಕೇವಲ ಮುಖ ಫ್ರಂಟ್ ನಾವು ನೋಡ್ಕೋಬಹುದು. ಏನಾದ್ರೂ ಕಲೆ ಇದ್ರು, ಏನಾದ್ರೂ ಮಾರ್ಕ್ ಇದ್ರು, ಏನೇ ಇರ್ಬೋದು ಮುಖದಲ್ಲಿ, ಫ್ರಂಟ್ ನಾವೆಲ್ಲ ನೋಡ್ಕೋಬಹುದು. ಬ್ಯಾಕ್ ಏನಿದೆ, ಸೈಡ್ ಏನಿದೆ, ಅದೆಲ್ಲ ನಮಗ್ ಗೊತ್ತಾಗೋದಿಲ್ಲ ಮಿರರ್ ಅಲ್ಲಿ. ಈಗ ಹಿಂದೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ ಅಲ್ವಾ ಮಿರರ್ ಅಲ್ಲಿ. ಆದ್ರೆ ಅದು ಒಂದ್ ಕಡೆ ಮಾತ್ರ ಇದೆ, ಫ್ರಂಟಲ್ಲಿ ಮಾತ್ರ ಇದೆ ಮಿರರು. ಈಗ ಇರೋದು ನಾವು ಹಾಗೇನೆ. ಏನು ಅಂದ್ರೆ ಹೊರಗಡೆ ಮಾತ್ರ ನಾನು ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ಕೊತಾ ಇದ್ದೀವಿ. ನನ್ನಲ್ಲಿ ಯಾವುದೇ ಪಾಪ ಇಲ್ಲ, ಯಾವುದೇ ಕರ್ಮ ಮಾಡಲ್ಲ, ನಾವು ಆ ರೀತಿ ಈ ರೀತಿ ಅಂತ ಎಲ್ಲ ನಾವು ಪ್ರೂವ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಆದ್ರೆ ಒಳಗಡೆ ಇರೋದು ಸಂಕಲ್ಪಗಳಿರ್ಬೋದು, ನಮ್ಮ ದೃಷ್ಟಿ ಇರ್ಬೋದು, ನಮ್ಮ ವೃತ್ತಿ ಇರ್ಬೋದು, ನಮ್ಮ ಸಂಸ್ಕಾರಗಳು, ಅವೆಲ್ಲ ಯಾವ್ಯಾವ ರೀತಿ ಇದಾವೆ ಕಾಣೋದಿಲ್ಲ, ಒಳಗಡೆ ಅಡ್ಕೊಂಡಿರೋದು ಅಲ್ವಾ. ಬಾಬಾ ಹೇಳ್ತಾರೆ, ಸ್ವಲ್ಪ ದಿನ ಹೋದ್ಮೇಲೆ ಸುತ್ತೂ 4 ಕಡೆ, ನಿಮ್ಮ 4 ಕಡೆ ಗಾಜಿನ ಮಹಲ್ಲೇ ತಯಾರಾಗ್ಬಿಡತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ
4 ಕಡೆ ಎಲ್ಲೇ ಕಲೆ ಇದ್ರೂ ನೀವು ಮುಚ್ಚಿಡಕ್ಕಾಗೋದಿಲ್ಲ. ಏನೇ ತಪ್ಪುಗಳಿದ್ರೂ ಕೂಡ ಅದು ಕಲೆಯ ರೂಪದಲ್ಲಿ ಕಾಣ್ತಿರುತ್ತೆ, ನೀವು ಮುಚ್ಚಿಡಕ್ಕಾಗೋದಿಲ್ಲ. ಹಿಂದೆ ಇರೋ ಕಲೆಯನ್ನ ನೀವು ಮುಚ್ಚಿಟ್ಕೊಂಡು ಮುಂದೆ ಏನು ಇಲ್ಲ ಅಂತ ನೀವು ತೋರಿಸ್ಬೋದು, ಆದ್ರೆ ಸುತ್ತಲೂ ತಯಾರಾಗ್ಬಿಡುತ್ತೆ 4 ಕಡೆ ಗಾಜಿನ ಮಹಲ್ಲು. ಎಲ್ಲಂತ ಮುಚ್ಚಿಡ್ತೀರಾಗ ಸ್ಪಷ್ಟ ಆಗ್ಬಿಡತ್ತೆ. ಪ್ರತಿಯೊಬ್ಬರಿಗೂ ಸಹ ನೀವು ಮಾಡ್ತಾ ಇರುವಂತಹ ಸಂಕಲ್ಪ, ನಿಮ್ಮ ದೃಷ್ಟಿ ವೃತ್ತಿ ಎಲ್ಲವೂ ಸ್ಪಷ್ಟ ಆಗ್ಬಿಡುತ್ತೆ, ಎಲ್ಲರೂ ನೋಡ್ತಾರೆ. ಬಾಬಾ ಇದನ್ನ ಹೇಳಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಸಂಕಲ್ಪದ ಕಡೆ, ಮಾತಿನ ಕಡೆ, ದೃಷ್ಟಿ ಕಡೆ, ಎಲ್ಲದರ ಕಡೆನೂ ಗಮನ ಕೊಡಿ, ಅಟೆನ್ಷನ್ ಕೊಡಿ. ನಮ್ಮ ಮಾತು ಈಗ ಆತ್ಮ ನಾನು, ನನ್ನವರು ಬಾಬಾ ರಿಯಲೈಸೇಷನ್ ಆಯ್ತು. ನನ್ನ ಸಂಕಲ್ಪ, ನನ್ನ ಮಾತು, ನನ್ನ ಕರ್ಮ ಪ್ರತಿಯೊಂದು ಬಾಬಾರವರಿಗೆ ಅರ್ಪಣೆಯಾಗಿರಬೇಕು. ಪ್ರತಿ ಸೆಕೆಂಡು ಬಾಬಾರವರಿಗೆ ಅರ್ಪಣೆಯಾಗಿದೆಯಾ? ನನ್ನ ಶ್ವಾಸನೂ ಸಹ ಬಾಬಾರವರಿಗೆ ಅರ್ಪಣೆಯಾಗಿದೆಯಾ? ಆಗ ಬಾಬಾ ಸಮಾನವಾದದ್ದೇ ಎಲ್ಲವೂ ಸಹ ಕರ್ಮಗಳು ನಡೀತಿರುತ್ತೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಎಲ್ಲವೂ ಅರ್ಪಣೆ ಮಾಡಬೇಕು, ಸರ್ವ ಸಮರ್ಪಣೆ ಮಾಡಬೇಕು. ನಮ್ಮನ್ನ ನಾವೇ ಅರ್ಪಣೆ ಮಾಡಬೇಕಾಗಿರುತ್ತೆ ಬಾಬಾರವರಿಗೆ. ರಿಯಲೈಸ್ ಆಗಬೇಕು, ನನ್ನವರು ಯಾರು, ನಾನು ಯಾರೋ ಅನ್ನೋ ರಿಯಲೈಸೇಷನ್ ಆಯಿತು ಅಂದರೆ ನನ್ನವರು ಯಾರೋ ಅನ್ನೋ ರಿಯಲೈಸೇಷನ್ ಆಗತ್ತೆ, ಅನುಭೂತಿನೂ ಆಗತ್ತೆ, ಸಫಲತೆನೂ ಸಹ ಸಿಗತ್ತೆ. ಕೇವಲ ಬಾಬಾ ಮುರುಳಿಯಲ್ಲಿ ಹೇಳ್ತಾರೆ, ಅದೇ ರೀತಿ ನಾನು ಮಾಡ್ತಿದ್ದೀನಿ ಎಲ್ಲ ರಿಯಲೈಸ್ ಮಾಡಿಕೊಂಡು, ಹೌದು ಇದು ನಾನೇ, ನನ್ನವರು ಬಾಬಾನೇ, ರಿಯಲೈಸ್ ಆಗ್ಬೇಕದು. ಆಗ ಮಾಡಬೇಕಾಗತ್ತೆ. ಬಾಬಾ ಹೇಳ್ತಾರೆ, ಸತ್ಯವಾದ ಹೃದಯದಿಂದ ಮಾಡಿ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗತ್ತೆ. ವಿಶ್ವ ಪರಿವರ್ತನೆಯನ್ನ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳು ನೀವು. ಅದಕ್ಕೆ ನಿಮಿತ್ತ ಆಗಿದ್ದೀರಾ. ರಿಯಲೈಸೇಷನ್ ಶಕ್ತಿ ಇಲ್ಲ ಅಂದ್ರೆ ಸ್ವಪರಿವರ್ತನೆನೂ ಸಹ ನಡೆಯೋದಿಲ್ಲ. ಸ್ವಪರಿವರ್ತನೆ ಇಲ್ಲ ಅಂದ್ರೆ ವಿಶ್ವ ಪರಿವರ್ತನೆನೂ ಸಹ ನಡೆಯೋದಿಲ್ಲ. ಬಾಬಾ ಏನು ಹೇಳ್ತಾರೆ ಅದನ್ನ ರಿಯಲೈಸ್ ಮಾಡಿಕೊಂಡು ಅದರಂತೆ ನಡ್ಕೊಳ್ಬೇಕು. ಹೌದು ನಾನು ಆತ್ಮ, ಅದನ್ನ ಒಪ್ಕೊಳ್ಬೇಕು, ಅದರಂತೆನೇ ನಾನು ನಡ್ಕೊಳ್ಬೇಕಾಗತ್ತೆ. ಯಾರತ್ರ ನಾವು ಸುಳ್ಳು ಹೇಳ್ಬೋದು, ಯಾರ ಹತ್ರ ಆದ್ರೂ ಸಹ ನಾವು ಸುಳ್ಳು ಹೇಳ್ಬೋದು, ನಾವು ಒಳ್ಳೆಯವರು ಅಂತ ನಾವು ತೋರಿಸ್ಕೊಳ್ಬೋದು. ಆದ್ರೆ ಬಾಬಾರವ್ರ ಹತ್ರ ನಾವು ಮುಚ್ಚಿಡಕ್ಕಾಗೋದಿಲ್ಲ, ಬಾಬಾರವ್ರ ಹತ್ರ ಸುಳ್ಳು ಹೇಳಕ್ಕಾಗೋದಿಲ್ಲ. ಎಲ್ಲ ಬಾಬಾರವ್ರ ಹತ್ರ ಲೆಕ್ಕ ಇದೆ. ಬಾಬಾ ಬೇಕಾದ್ರೆ ಸುಮ್ಮನೆ ಇರ್ತಾರೇನೋ ಈ ಸಮಯದಲ್ಲಿ, ಯಾವ ಸಮಯದಲ್ಲಾದ್ರೂ. ಈಗ ನೋಡಿ, ಅಂತಿಮದಲ್ಲೂ ಬಾಬಾ ಏನ್ ಬಂದು ನಮಗೆ ಶಿಕ್ಷೆ ಕೊಡ್ತಾರೇನೋ? ಇಲ್ಲ. ನಮ್ಮ ಒಂದು ಪಾಪ ಕರ್ಮಗಳೇ ನಮಗೆ ಏನ್ ಮಾಡತ್ತೆ, ಯಮದೂತರಾಗಿ ಕಾಣ್ತಾರೆ, ಅದೇ ನಮಗೆ ಶಿಕ್ಷೆ ಕೊಡುತ್ತೆ. ಧರ್ಮದ ಪರವಾಗಿ ನಿಲ್ತಾರೆ ಬಾಬಾ. ಈಗ ಜಡ್ಜ್ ನೋಡಿ, ಜಡ್ಜನ್ ಬಂದು ಶಿಕ್ಷೆ ಕೊಡುತ್ತಾರಾ? ಇಲ್ಲ ಅಲ್ಲ. ಅವರು ನ್ಯಾಯದ ಪರವಾಗಿ ಅವ್ರೇನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ, ನ್ಯಾಯದ ಪರವಾಗಿ ಅವ್ರು ನಿಲ್ತಾರೆ. ಅಷ್ಟೇ ಮಾತಾಡ್ತಾರೆ ಅವರು. ಅಲ್ಲಿ ಅವರೇನು ಶಿಕ್ಷೆ ಕೊಡೋದಿಲ್ಲ. ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಸತ್ಯ, ಯಾವುದು ಅಸತ್ಯ ಎಲ್ಲನೂ ಸಹ ಅಲ್ಲಿ ಗೊತ್ತಾಗ್ಬಿಡತ್ತೆ. ಆ ತಪ್ಪುಗಳೇ ನಮಗೆ ಶಿಕ್ಷೆಗಳು ಕೊಡುತ್ತೆ. ಪಶ್ಚಾತ್ತಾಪ ಇರ್ಬೋದು, ಸೂಕ್ಷ್ಮವಾಗಿ ಶಿಕ್ಷೆಗಳು ಸಹ ನಾವು ಅನುಭವಿಸ್ಬೇಕಾಗತ್ತೆ. ಇದೆಲ್ಲವೂ ಸಹ ಇದೆ. ಯಾಕೆಂದ್ರೆ ಇಡೀ ವಿಶ್ವದ ಆತ್ಮಗಳಿರ್ತಾರೆ, ಅವರು ಮುಂದೆ ನಮ್ಮ ಪರವಾಗಿ ಬಾಬಾ ಮಾತಾಡಕ್ಕಾಗೋದಿಲ್ಲ. ಎಲ್ಲರೂ ಒಂದೇ. ಜಡ್ಜ್ ಅಂದಾಗ ಕೋರ್ಟ್ ಅಂತಂದಾಗ ಅಲ್ಲಿ ಮಕ್ಕಳು ಸಂಬಂಧ ಅವೆಲ್ಲ ಯಾವುದು ಬರೋದೇ ಇಲ್ಲ. ಅಲ್ಲಿ ಅವರು ಜಡ್ಜ್ ಆಗಿರ್ತಾರೆ, ಇವರು ಅಪರಾಧಿ ಆಗಿರ್ತಾರೆ ಅಲ್ವಾ?
ಅದಕ್ಕೋಸ್ಕರನೇ ಬಾಬಾ ಹೇಳ್ತಾರೆ, ಈಗೇನೋ ನೀವು ಹೇಗೋ ಯಾರಿಗೂ ಗೊತ್ತಾಗಲ್ಲ ಬಿಡು, ಏನೋ ಆಗಲ್ಲ ಬಿಡು ಅಂತ ನಡ್ಕೊಂಡು ಹೋಗ್ತಿದ್ದೀರಾ, ಹೇಗೋ ನಡೆಸ್ಕೊಂಡು ಹೋಗ್ತಿದ್ದೀರಾ, ಎಲ್ಲರನ್ನೂ ಯಾಮಾರಿಸ್ತಿದ್ದೀರಾ. ಆದರೆ ಮುಂದೆ ಯಾಮಾರಿಸೋದಕ್ಕಾಗೋದಿಲ್ಲ. ನಾವು ಮುಂದೆ ಮುಚ್ಚಿಡೋದಕ್ಕೂ ಸಹ ಆಗೋದಿಲ್ಲ. ಅದಕ್ಕೆ ಒಳಗೇನಿದೆಯೋ ಹೊರಗೂ ಅದೇ ಇರಲಿ. ಅಂದ್ರೇನು, ಒಳಗಡೆ ಸತ್ಯ, ಹೊರಗಡೆನೂ ಸತ್ಯ, ಅದೇ ಇರಲಿ. ಸತ್ಯವಾದ ತಂದೆಯ ಮಕ್ಕಳು ನಾವು ಸತ್ಯವಾಗಿಯೇ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾರಿಗೆ ಭಯ ಪಟ್ಟಿಲ್ಲ ಅಂದ್ರೂ ಕೂಡ ನಾವು ಮಾಡೋ ಪಾಪ ಕರ್ಮ ನಮಗೆ ಶಿಕ್ಷೆ ಕೊಡುತ್ತೆ ಅಂತ ಅದಕ್ಕೋಸ್ಕರ ಆದ್ರೂ ನಾವು ಭಯ ಪಡಬೇಕಾಗತ್ತೆ. ಅದಕ್ಕಾದ್ರೂ ಭಯ ಪಡಬೇಕಾಗತ್ತೆ. ಬಾಬಾನೇ ತಿಳಿಸಿದ್ದಾರೆ, ನನಗೋಸ್ಕರ ನೀವು ಭಯ ಪಡಬೇಡಿ, ನನ್ನನ್ನು ನೋಡಿ ಭಯ ಪಡಬೇಡಿ, ನಿಮ್ಮ ಪಾಪ ಕರ್ಮಗಳನ್ನು ನೋಡಿ ನೀವು ಭಯ ಪಡಿ. ಬಾಬಾ ಸದಾ ಸುಖವನ್ನು ಕೊಡುವಂಥವರು ನಮಗೆ ಶಿಕ್ಷೆ ಹೇಗೆ ಕೊಡ್ತಾರೆ ಹೇಳಿ? ದುಃಖ ಕಷ್ಟ ಹೇಗೆ ಕೊಡ್ತಾರೆ ಹೇಳಿ? ಅವರು ಕೇವಲ ಧರ್ಮದ ಪರವಾಗಿ ನಿಲ್ತಾರಷ್ಟೇ, ಅವರು ಜಡ್ಜಾಗ್ತಾರಷ್ಟೇ. ಅವರು ಶಿಕ್ಷೆ ಕೊಡೋದಕ್ಕೆ ನಮ್ಮ ಪಾಪ ಕರ್ಮಗಳೇ ಸಾಕು. ಅದಕ್ಕೆ ಭಯಪಡಿ. ನೀವು ನನಗ್ ಭಯ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಬಾಬಾ ತಿಳಿಸಿದ್ದಾರೆ ಇದನ್ನ. ನನಗ್ ಭಯ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮಾಡುವಂತ ಪಾಪ ಕರ್ಮಗಳಿಗೆ ಭಯಪಡಿ. ನಮ್ಮ ಸಂಕಲ್ಪನೂ ಸಹ ಪವಿತ್ರವಾಗಿ, ಶ್ರೇಷ್ಠವಾಗಿ, ಆತ್ಮಿಕವಾಗಿ ಇರಬೇಕು. ಆ ಸಂಕಲ್ಪ ಬಾಬಾರವರಿಗೆ ಅರ್ಪಣೆ ಮಾಡಿರಬೇಕು. ನಾವು ಪ್ರತಿ ಸೆಕೆಂಡು ಸಹ ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ನಾವು ನಮ್ಮ ದೃಷ್ಟಿ ಆತ್ಮಿಕವಾಗಿದೆಯಾ? ನಮ್ಮ ಸಂಕಲ್ಪಗಳು ಆತ್ಮಿಕವಾಗಿ ಪರಮಾತ್ಮನಿಗೆ ಇಷ್ಟವಾಗಿ ಇರುವ ಹಾಗೆ ಇರಬೇಕು. ನಮ್ಮ ಒಂದು ಮಾತು, ದೃಷ್ಟಿ, ಕರ್ಮ ಎಲ್ಲವೂ ಸಹ ಬಾಬಾರವರು ಕೇಳುವಂಥದ್ದು ನಮ್ಮ ಹತ್ರ 100%. ನಮ್ಮ ದೃಷ್ಟಿ 100% ಕೇಳ್ತಾರೆ. ನಮ್ಮ ಮಾತು, ನಮ್ಮ ಕರ್ಮ, ಸಂಕಲ್ಪಗಳು ಎಲ್ಲವೂ 100% ಪವಿತ್ರತೆ ಕೇಳ್ತಾರೆ, ಶ್ರೇಷ್ಠತೆ ಕೇಳ್ತಾರೆ. ಕಡಿಮೆ ಎಲ್ಲ ಕೇಳೋದಿಲ್ಲ ಬಾಬಾ. ಅದಕ್ಕೆ ನೀವು ಯಾರು ನೋಡಿಲ್ಲ ಅಂದ್ರೂ ಕರ್ಮಗಳನ್ನಾದ್ರೂ, ಪಾಪ ಕರ್ಮಗಳ ಬಗ್ಗೆ ಆದ್ರೂ ಯೋಚನೆ ಮಾಡಿ. ಇದು ಸರಿನಾ, ಇದು ತಪ್ಪಾ, ಯೋಚನೆ ಮಾಡಿ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಪ್ರತಿಯೊಂದು ಸಂಕಲ್ಪದ ಚಾರ್ಟು ನನ್ನ ಹತ್ರ ಇದೆ ಅಂತ. ಪ್ರಪಂಚದವ್ರು ಹೇಳೋದೇ ಹಾಗೆ ಅಲ್ವಾ? ಏನ್ ಹೇಳ್ತಾರೆ? ಈ ಪ್ರಪಂಚದಲ್ಲಿ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಬದುಕಕ್ಕಾಗೋದಿಲ್ಲ. ಪ್ರಪಂಚ ಹೇಳೋದೇ ಹಾಗೆ. ಪ್ರಪಂಚ ಹೇಗಿದೆಯೋ ಹಾಗೆ ನಾವಿದ್ರೇನೆ ಬದುಕೋದಕ್ಕಾಗೋದು. ಸುಳ್ಳು ಹೇಳಿಲ್ಲ ಅಂದ್ರೆ ಹೇಗೆ ಬದುಕಕ್ಕಾಗತ್ತೆ? ಅಪವಿತ್ರವಾಗಿಲ್ಲ ಅಂದ್ರೆ ಹೇಗೆ ಬದುಕಕ್ಕಾಗತ್ತೆ ಅಂತ ಹೇಳ್ತಾರೆ. ಅವರು ರಾವಣನ ವಶದಲ್ಲಿರುವಂಥವರು. ರಾವಣ ಅವರ ಪರವಾಗಿದ್ದಾನೆ, ಆದ್ರೆ ನಮ್ಮ ಪರವಾಗಿ, ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ? ರಾಮ, ಹೃದಯಾಭಿರಾಮ, ಸತ್ಯವಾದ ಹೃದಯಾಭಿರಾಮ ಇದ್ದಾರೆ. ಅವರ ಜೊತೆ ನಾವಿದ್ದೀವಿ. ಅವ್ರ ಜ್ಞಾನ ನಮಗೆ ಕೊಡ್ತಿದ್ದಾರೆ, ತಿಳುವಳಿಕೆ ಕೊಡ್ತಿದ್ದಾರೆ, ಮೂರನೇ ಕಣ್ಣು ಕೊಟ್ಬಿಟ್ಟಿದ್ದಾರೆ. ನಾವದನ್ನ ಕ್ಲೋಸ್ ಮಾಡಿಕೊಂಡು ಕುರುಡರಂತೆ ನಾವು ವ್ಯವಹರಿಸ್ತೀವಿ ಅಂತಂದ್ರೆ ಹೇಗಿರತ್ತೆ? ಒಂದು ಸೆಕೆಂಡಿನ ಒಂದು ಸಂಕಲ್ಪಕ್ಕೂ ಮಾರ್ಕ್ಸ್ ಇದೆ, ಒಂದು ಸೆಕೆಂಡ್ಗೂ ಮಾರ್ಕ್ಸ್ ಇದೆ. ಬಾಬಾರವರ ಹತ್ರ ಜಮಾ ಆಗತ್ತೆ. ಒಂದು ಸೆಕೆಂಡು ಜಮಾ ಆಗತ್ತೆ. ಬಾಬಾರವ್ರ ಹತ್ರ ಲೆಕ್ಕ ಸೇರತ್ತೆ. ಲಾಸ್ಟ್ ಅಲ್ಲಿ ಬಾಬಾರವ್ರಿಗೇನೆ ನಾವು ಲೆಕ್ಕ ಕೊಡಬೇಕು. ನೀವೀಗ ಯಾರಿಗೆ ಬೇಕಾದ್ರೂ ಹೇಳ್ಕೊಳ್ಳಿ, ಸುಳ್ಳು, ಮೋಸ, ಎಂತ ದೃಷ್ಟಿ ಆದ್ರೂ ಇಟ್ಕೊಳ್ಳಿ, ಹೆಂಗಾದ್ರೂ ಮಾತಾಡ್ಕೊಳ್ಳಿ, ಏನ್ ಬೇಕಾದ್ರೂ
ಮಾಡ್ಕೊಳ್ಳಿ. ಆದರೆ ಫೈನಲ್ಲು ನಾವು ಯಾರಿಗೆ ಕೊಡಬೇಕು ಲೆಕ್ಕ? ಬಾಬಾರವ್ರಿಗೆ ಕೊಡಬೇಕು. ಅಲ್ಲಿ ಯಾವ ರೀತಿ ಕೊಡಬೇಕು? ನಮ್ಮ ಲೆಕ್ಕ ಯಾವ ರೀತಿ ಇರಬೇಕು? ಪುಣ್ಯದ ಲೆಕ್ಕ ಆಗಿರ್ಬೇಕಲ್ವಾ? ಇಲ್ಲಿ ನಾವೆಲ್ಲ ಮುಚ್ಚಿಟ್ರು ಕೂಡ ಅಲ್ಲಿ ಗೊತ್ತಾಗ್ಬಿಡತ್ತಲ್ಲ, ಇಡೀ ವಿಶ್ವದ ಆತ್ಮಗಳ ಮುಂದೆ ಗೊತ್ತಾಗ್ಬಿಡತ್ತಲ್ಲ. ಬಾಬಾ ಜ್ಞಾನ ಕೊಟ್ಟಿದ್ದಾರೆ. ಜ್ಞಾನ ಕೊಟ್ಟಿದ್ರೂ ಕೂಡ, ಮೂರನೇ ಕಣ್ಣು ಕೊಟ್ಟಿದ್ರೂ ಕೂಡ ನಾವು ತಪ್ಪುಗಳು ಮಾಡ್ತೀವಿ ಅಂದ್ರೆ ಪದಮದಷ್ಟು ಶಿಕ್ಷೆ ಅಲ್ವಾ ನಮಗೆ? ಹೊರಗಡೆ ಇರೋರಿಗೆ 63 ಜನ್ಮದಿಂದ ಹೇಗೆ ನಡ್ಕೊಂಬ ಹಾಗೆ ನಡೀತಿದ್ದಾರೆ, ಅವ್ರ ಅಜ್ಞಾನದಲ್ಲಿದ್ದಾರೆ. ಅವ್ರಿಗೆ 10% 20% ಇರುತ್ತೆ ಅವ್ರಿಗೆ ಶಿಕ್ಷೆ. ಆದರೆ ನಮಗೆ ಪದಮದಷ್ಟು ಜಾಸ್ತಿ ಇದೆ ನಮಗೆ ಶಿಕ್ಷೆ. ಅದಕ್ಕೆ ಹೇಳ್ತಾರೆ, ನೀವು 63 ಜನ್ಮದಿಂದ ಮಾಡಿರುವಂತಹ ಪಾಪಕರ್ಮಗಳನ್ನ ನೀವು ಅತಿ ವೇಗವಾಗಿ ಸಮಾಪ್ತಿ ಮಾಡ್ಕೋಬಹುದು ನೀವು. ಆದ್ರೆ ಬಾಬಾ ಸಿಕ್ಕದ ಮೇಲೆ ನೀವು ಏನ್ ಮಾಡಿರ್ತೀರಲ್ಲ ಅದನ್ನು ಸಮಾಪ್ತಿ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ. ಯಾಕೆಂದ್ರೆ ಪದಮದಷ್ಟು ಆಗೋಗ್ಬಿಟ್ಟಿರುತ್ತಲ್ಲ ಈ ಸಮಯದಲ್ಲಿ. ಅಲ್ಲೇನೋ ಒಂದಕ್ಕೆ 10 ಅನ್ಕೊಳ್ಬಹುದು, ಇಲ್ಲಿ ಒಂದಕ್ಕೆ ಪದಮ ಅಲ್ವಾ ಜ್ಞಾನ ಮಾರ್ಗದಲ್ಲಿ. ಅದಕ್ಕೇನೆ ಬಾಬಾ ಹೇಳ್ತಾರೆ, ಪ್ರತಿ ಸೆಕೆಂಡು ಚೆಕ್ ಮಾಡ್ಕೊಳ್ತಾ ಇದು ಸರಿ ಇದೆಯಾ ತಪ್ಪಿದೆಯಾ ನೋಡಿ. ಅದನ್ನು ಹೇಳ್ತಾರೆ, ಸರಿ ಇಲ್ಲ ಅಂತ ಮನಸ್ಸು ಭಾವಿಸುತ್ತೆ, ಬುದ್ಧಿನೂ ಹೇಳುತ್ತೆ ಇದು ಯಥಾರ್ಥ ಇಲ್ಲ ಅಂತ. ಆದ್ರೂ ಕೂಡ ಅದನ್ನು ನೀವು ಸಾಯಿಸಿಬಿಟ್ಟು ನೀವು ತಪ್ಪುಗಳನ್ನೇ ಮಾಡ್ತೀರಾ. ನೀವು ಪಾಪದ ಖಾತೆಯಲ್ಲಿ ಜಮಾ ಆಗತ್ತೆ. ಅದು ಮಹಾಪಾಪದ ಖಾತೆಯಲ್ಲಿ ಜಮಾ ಆಗತ್ತೆ. ಅದು ಹೇಗೆ ಸೂಸೈಡ್ ಮಾಡ್ಕೋತಾರಲ್ಲ, ಜೀವಹತ್ಯೆ, ಶರೀರವನ್ನು ಹೇಗೆ ಸಾಯಿಸ್ತಾರಲ್ಲ ಹಾಗೆ ನೀವು ಸಾಯಿಸಿದಂಗಾಗತ್ತೆ. ಇದು ಕೂಡ ಮಹಾಪಾಪದ ಖಾತೆಯಲ್ಲಿ ಜಮಾ ಆಗತ್ತೆ ಅಂತ ಹೇಳ್ತಾರೆ. ಗೊತ್ತಾದ್ರೂ ಕೂಡ ನಮಗೆ ಇದು ಸರಿಯಲ್ಲ ಅಂತ ಆದ್ರೂ ಕೂಡ ಹಾಗೆ ಮಾತಾಡ್ತಿರ್ತೀವಿ. ಅದೇ ದೃಷ್ಟಿ, ಅದೇ ಸಂಕಲ್ಪ, ಅದೇ ರೀತಿ ನಡವಳಿಕೆ, ಬಿಹೇವಿಯರ್, ಅದೇ ರೀತಿ ವರ್ತನೆ, ಎಲ್ಲ ಅದೇ ರೀತಿ ಇರುತ್ತೆ. ಅದಕ್ಕೆ ಬಾಬಾ ತಿಳಿಸುವಂಥದ್ದು, ಎಲ್ಲ ನಮ್ಮ ಮಕ್ಕಳ, ನಮ್ಮೆಲ್ಲರ ಖಾತೆ ಬಾಬಾರವ್ರ ಹತ್ರ ಇದೆ. ನಾವು ಯಾರ ಹತ್ರನೂ ಪ್ರೂವ್ ಮಾಡ್ಕೊಳಕ್ಕಾಗೋದಿಲ್ಲ. ಅದೇ ನಮಗೆ ನಮ್ಮ ಕಣ್ಣು ಮುಂದೆ ತೋರಿಸ್ತಾರೆ ಬಾಬಾ. ನಾನು ಹೀಗೆ ಅಂತ ನಾನು ಯಾವ ರೀತಿನೂ ನಾನು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಲೆಕ್ಕದ ಖಾತೆ ಬಾಬಾರವ್ರ ಹತ್ರ ಇದೆ. ನಮ್ಮ ಆತ್ಮದಲ್ಲೂ ರೆಕಾರ್ಡಿಂಗ್ ಇದೆ, ಬಾಬಾರವ್ರ ಹತ್ರನೂ ಸಹ ಇದೆ ಆ ಲೆಕ್ಕ. ಆದರೆ ಬಾಬಾ ಸಾಕಾರವಾಣಿಯಲ್ಲಿ ಹೇಳಿದ್ದಾರಲ್ಲ, ನಾನು ಯಾರ ಹೃದಯದಲ್ಲೂ ಹೋಗಿ ನಾನು ನೋಡೋದಿಲ್ಲ, ನನಗೆ ಆ ಕೆಲಸನೇ ನಾನು ಮಾಡೋದಿಲ್ಲ, ನಾನು ಯಾರ ಹೃದಯದಲ್ಲಿ ಏನು ನಡೀತಿ ಅಂತ ನನಗೇನು ಕೆಲಸ ಅಂತೆಲ್ಲ ಹೇಳ್ತಾರೆ. ಆದರೆ ಬಾಬಾ ಯಾಕೆ ಹೇಳಿದ್ದಾರೆ ಅಂದರೆ, ಪ್ರತಿಯೊಬ್ಬರ ಸೆಕೆಂಡಿನ ಒಂದು ಲೆಕ್ಕ ನನ್ನ ಹತ್ರ ಇದೆ ಅಂದಮೇಲೆ ನಾನು ಯಾಕೆ ಹೋಗಿ ಹೃದಯವನ್ನು ಹೋಗಿ ನೋಡಲಿ, ಎಲ್ಲ ನನ್ನ ಹತ್ರನೇ ಇದೆಯಲ್ಲ, ಅದಕ್ಕೆ ನನ್ನ ಹತ್ರ ಹೇಳಿರೋದು ಅಂತ ಅದಕ್ಕೆ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕರ್ಮವನ್ನ, ದೃಷ್ಟಿ ಎಲ್ಲವನ್ನು ಸಹ ನಾವು ಚೆಕ್ ಮಾಡಿಕೊಂಡು, ಚೇಂಜ್ ಮಾಡಿಕೊಂಡು, ಶ್ರೇಷ್ಠ ಕರ್ಮಗಳನ್ನು, ಪುಣ್ಯ ಕರ್ಮಗಳನ್ನು ಮಾಡ್ತಾನೆ ಪುಣ್ಯ ಖಾತೆಯನ್ನು ನಾವು ಜಮಾ ಮಾಡ್ಕೊಳ್ಳೋಣ. ಅಚ್ಚ. ಓಂ ಶಾಂತಿ.